ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲ ಪ್ರೀತಿಯ ಸಹೋದರ ಸಹೋದರಿ, ಪ್ರೀತಿಯ ದೇವ ಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಪರಿಶುದ್ಧವಾದಂಥ ನಾಮದಲ್ಲಿ ಆರಾಧನಾ ಕೂಟಕ್ಕೆ ಮತ್ತೊಮ್ಮೆ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ಈಗಾಗಲೇ ಅನೇಕರು ಟಿವಿ ಮೂಲಕ ಮತ್ತು ವಿವಿಧ ಮೀಡಿಯಾಗಳ ಮೂಲಕ ಆರಾಧನಾ ಕೂಟದಲ್ಲಿ ಜಾಯಿನ್ ಆಗಿದ್ದೀರಿ, ಆಗ್ತಾ ಇದ್ದೀರಿ. ದೇವರು ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡಲಿ. ಕಳೆದ ವಾರದಲ್ಲಿ, ಕಳೆದ ಎಲ್ಲ ಸಮಯಗಳಲ್ಲಿ ಅದ್ಭುತವಾಗಿ ನಡೆಸಿದಂಥ ದೇವರು ಈ ನೂತನ ವಾರ, ನೂತನ ದಿನವನ್ನು ನಮಗೆ ಕೊಟ್ಟಿದ್ದಾನೆ. ಆತನ ಕರಗಳಲ್ಲಿ ಒಪ್ಪಿಸಿ ನಾವು ಹಾಡಿ ಸ್ತುತಿಸೋಣ, ಪ್ರಾರ್ಥಿಸೋಣ, ದೇವರ ವಾಕ್ಯವನ್ನು ಕೇಳೋಣ. ಪ್ರಾರ್ಥನೆಯೊಂದಿಗೆ ಈ ಆರಾಧನಾ ಕೂಟವನ್ನು ಪ್ರಾರಂಭಿಸೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದಲ್ಲಿರುವ ತಂದೆಯಾಗಿರುವ ದೇವರೇ, ನಾವು ನಿನಗೆ ಸ್ತುತಿ, ಸ್ತೋತ್ರ, ಘನಮಾನ, ಮಹಿಮೆಗಳನ್ನು ಅರ್ಪಿಸುವಂಥವರಾಗಿದ್ದೇವೆ. ಸ್ವಾಮಿ, ಕಳೆದ ವಾರದಲ್ಲಿ ಅಪ್ಪ ನಮ್ಮನ್ನು ಆಶೀರ್ವದಿಸಿ ನಡೆಸಿದಿ. ಎಷ್ಟೆಲ್ಲ ಕೇಡುಗಂಡಾಂತರಗಳಿಂದ, ಆಪತ್ತುಗಳಿಂದ, ರೋಗ ದುಃಖಗಳಿಂದ, ಹೌದು ಶೋಧನೆಗಳಿಂದ ನಮ್ಮನ್ನು ಕಾಪಾಡಿದ್ದಿ. ಜಯಕರವಾಗಿ ನಾವು ನಡೆಸಲ್ಪಡುವಂತೆ ನಿನ್ನ ಮಹಾಕೃಪೆ ನಮಗೆ ದೊರಕಿದ್ದಕ್ಕಾಗಿ ಸ್ತೋತ್ರ. ಅಪ್ಪ, ಈ ನೂತನ ವಾರದಲ್ಲಿ, ನೂತನ ದಿನದಲ್ಲಿ ನಿನ್ನ ಪಾದಗಳ ಬಳಿಯಲ್ಲಿದ್ದೇವೆ. ಅನೇಕರು ಈಗಾಗಲೇ ಜಾಯಿನ್ ಆಗಿದ್ದಾರೆ. ಎಲ್ಲರನ್ನ ನಿನ್ನ ಆಶೀರ್ವಾದ ಮಾಡು. ನಾವೆಲ್ಲರೂ ಈ ದಿನದಲ್ಲಿ ಸ್ವಾಮಿ ಅಪ್ಪ ನಿನ್ನನ್ನು ಹಾಡಿ ಆರಾಧಿಸುವಂತೆ, ಪ್ರಾರ್ಥಿಸುವಂತೆ, ನಿನ್ನ ವಾಕ್ಯಗಳನ್ನು ಕೇಳಿ ಬಲ ಹೊಂದಿಕೊಳ್ಳುವಂತೆ ನೀನು ನಮಗೆ ಸಹಾಯ ಮಾಡು. ನಿನ್ನ ಪವಿತ್ರಾತ್ಮನಿಂದ ಎಲ್ಲರನ್ನ ತುಂಬಿಸು. ಈ ಆರಾಧನಾ ಕೂಟದಲ್ಲಿ ಅಪ್ಪ ಸೇರಿಕೊಂಡಿರುವಂಥ ಎಲ್ಲರಿಗೆ ಸ್ವಸ್ಥತೆ, ಬಿಡುಗಡೆ, ಸಂತೋಷ, ಸಮಾಧಾನ ಕೊಟ್ಟು ನೀನು ಅದ್ಭುತವಾಗಿ ನಡೆಸು. ನಿನ್ನ ಪರಿಶುದ್ಧ ಕರಗಳಲ್ಲಿ ಒಪ್ಪಿಸಿದ್ದೇವೆ. ಮುಂದಿನ ಎಲ್ಲ ಭಾಗಗಳನ್ನು ನೀನು ಆಶೀರ್ವದಿಸು. ಮಹಿಮೆ, ಘನತೆ, ಸ್ತುತಿ, ಸ್ತೋತ್ರ ತಂದೆಯಾದ ದೇವರೇ ನಿನಗೆ ಅರ್ಪಿಸಿ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಂಡಿದ್ದೇವೆ ಪರಲೋಕದ ತಂದೆ, ಆಮೆನ್. ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮ ಕರ್ತನು ಒಳ್ಳೆಯವನಾಗಿದ್ದಾನೆ. ಆಮೆನ್, ಸ್ತೋತ್ರ. ನಾವೆಲ್ಲರೂ ಸ್ವಲ್ಪ ಹೊತ್ತು ಕರ್ತನ ನಾಡಿ ಸ್ತುತಿಸುವ. ಆಮೆನ್. ನಮ್ಮ ಕರ್ತನ ನಾಮ ಶ್ರೇಷ್ಠವಾದ ನಾಮವಾಗಿದೆ. ಹಲ್ಲೆಲೂಯ, ಆಮೆನ್. ಭೂಮಿಯಲ್ಲೂ ಗಗನದಲ್ಲೂ ಮೇಲಾದ ನಾಮವಾಗಿದೆ. ಕರಗಳ ತಟ್ಟುತ್ತಾ ಆಡುವ ಅತಿ ಶ್ರೇಷ್ಠವಾದ ನಾಮ ಅದು ಯೇಸುವಿನ ನಾಮ. ಹಲ್ಲೆಲೂಯ. ಶ್ರೇಷ್ಠವಾದ ನಾಮ ಅದು ಯೇಸುವಿನ ನಾಮ. ಅತಿ ಶ್ರೇಷ್ಠವಾದ ನಾಮ ಅದು ಯೇಸುವಿನ ನಾಮ. ಆಮೆನ್, ಹಲ್ಲೆಲೂಯಾ, ಆಮೆನ್, ಆಮೆನ್, ಹಲ್ಲೆಲೂಯಾ, ಆಮೆನ್, ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಆಮೆನ್. ಉನ್ನತದಿ ಮಹಿಮೆಲ್ಲ ಯೇಸುವಿಗೆ, ಆಮೆನ್. ಉನ್ನತದಿ ಮಹಿಮೆಲ್ಲ ಯೇಸುವಿಗೆ, ಆಮೆನ್, ಹಲ್ಲೆಲೂಯಾ, ಆಮೆನ್, ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಆಮೆನ್. ಭೂಮಿಯಲ್ಲೂ ಗಗನದಲ್ಲೂ ಮೇಲಾದ ನಾಮ ಯೇಸು. ಭೂಮಿಯಲ್ಲೂ ಗಗನದಲ್ಲೂ ಮೇಲಾದ ನಾಮ ಯೇಸು. ಹಲ್ಲೆಲೂಯಾ, ಆಮೆನ್, ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಆಮೆನ್, ಆಮೆನ್, ಹಲ್ಲೆಲೂಯಾ, ಆಮೆನ್. ಸರ್ವಜನ ಅಡ್ಡಬಿಡುವ ನಾಮ ಯೇಸು. ಅನುದಿನವೂ ಅಡ್ಡಬಿಡುವ ನಾಮ ಯೇಸು. ಹಲ್ಲೆಲೂಯಾ, ಆಮೆನ್, ಆಮೆನ್, ಹಲ್ಲೆಲೂಯಾ, ಆಮೆನ್, ಆಮೆನ್, ಹಲ್ಲೆಲೂಯಾ, ಆಮೆನ್, ಆಮೆನ್, ಹಲ್ಲೆಲೂಯಾ, ಆಮೆನ್. ಕೇಳುವುದೆಲ್ಲ ಸಿಕ್ಕುವುದು ಅತಿಶಯ ನಾಮ ಯೇಸು. ಕೇಳುವುದೆಲ್ಲ ಸಿಕ್ಕುವುದು ಅತಿಶಯ ನಾಮ ಯೇಸು. ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಆಮೆನ್. ಕಷ್ಟ
ಕಷ್ಟಗಳು ಕಣ್ಣೀರು ನೀಗಿಸುವ ನಾಮ ಯೇಸು. ಯೇಸು ಆಮೆನ್ ಹಲ್ಲೆಲೂಯಾ ಆಮೆನ್ ಆಮೆನ್ ಹಲ್ಲೆಲೂಯಾ ಆಮೆನ್ ಆಮೆನ್ ಹಲ್ಲೆಲೂಯಾ ಕಷ್ಟಗಳು ಕಣ್ಣೀರು ನೀಗಿಸುವ ನಾಮ ಯೇಸು. ಕಷ್ಟಗಳು ಕಣ್ಣೀರು ನೀಗಿಸುವ ನಾಮ ಯೇಸು. ಹಲ್ಲೆಲೂಯಾ ಆಮೆನ್ ಹಲ್ಲೆಲೂಯಾ ಆಮೆನ್ ಆಮೆನ್ ಹಲ್ಲೆಲೂಯಾ ಆಮೆನ್. ಅತಿ ಶ್ರೇಷ್ಠವಾದ ನಾಮ ಅದು ಯೇಸುವಿನ ನಾಮ. 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 ನಂಬಿ ಬಂದವರ ಕೈ ಬಿಡಲಿಲ್ಲ. ನಿನ್ನ ಕೃಪೆಯವರ ಉನ್ನತಕ್ಕೇರಿಸಿದೆ. ನಂಬಿ ಬಂದವರ ಕೈ ಬಿಡಲಿಲ್ಲ. ನಿನ್ನ ಕೃಪೆಯವರ ಉನ್ನತಕ್ಕೇರಿಸಿದೆ. ಅಯ್ಯ ಸ್ತೋತ್ರ 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 ಯೇಸು ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ದುಃಖದಲ್ಲಿದ್ದ ನನ್ನ ಆನಂದ ತೈಲ ಹಚ್ಚಿ ಕುಂದಿದ ಈ ಮನಸ್ಸಿಗೆ ಉತ್ಸಾಹ ಸ್ತೋತ್ರ ತಂದೆ. ದುಃಖದಲ್ಲಿದ್ದ ನನ್ನ ಆನಂದ ತೈಲ ಹಚ್ಚಿ ಕುಂದಿದ ಈ ಮನಸ್ಸಿಗೆ ಸ್ತೋತ್ರ ತಂದೆ. ಮಹಿಮೆಯನ್ನು ಕಷ್ಟವಾಗಿ ತೊಡಿಸಿದೆ. ನನಗೆ ಕೃಷ್ಣನ ಮಹಿಮೆಯನ್ನು ವಸ್ತ್ರವಾಗಿ ತೊಡಿಸಿದೆ. ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ಹೊಸ ಕಾರ್ಯ ಮಾಡಿರುವೆ. ಅಪರಾಧಿಯಾದ ನನ್ನ ಮರಣದಿಂದ ತಪ್ಪಿಸಿ ಶಿಲುಬೆ ಮೇಲೆ ಎಲ್ಲವ ತೀರಿಸಿದೆ. ಅಪರಾಧಿಯಾದ ನನ್ನ ಮರಣದಿಂದ ತಪ್ಪಿಸಿ ಕಲ್ವಾರಿ ಶಿಲುಬೆ ಮೇಲೆ ಎಲ್ಲವ ತೀರಿಸಿದೆ. ಕೃಷ್ಣನ ರಕ್ತದಿಂದ ಕೃಷ್ಣನ ರಕ್ತದಿಂದ ನನ್ನ ಮಗನಾಗಿ ತೆಗೆದುಕೊಂಡೆ.
ಸನ್ಮಾನ ಮಾಡಿರುವೆ ಆನಂದ ಸ್ಥಳದಲ್ಲಿಯೇ ಅರಸನಾಗಿ ಮಾಡಿದೆ ಅವಮಾನ ಪಟ್ಟಾನನ್ನ ಸನ್ಮಾನ ಮಾಡಿರುವೆ ಆನಂದ ಸ್ಥಳದಲ್ಲಿಯೇ ಅರಸನಾಗಿ ಮಾಡಿದೆ ಈ ಲೋಕವಾಗಿ ಸಾವನೆ ನಿನಗೆ ನನಗಾಗಿ ಬರುವವನೇ ಈ ಲೋಕವಾಗಿ ಸಾವನೆ ನಿನಗೆ ನನಗಾಗಿ ಬರುವವನೇ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ ನನ್ನ ಕೃಪೆಯಲ್ಲಿ ನನ್ನ ಕಾರ್ಯ ಮಾಡಿರುವೆ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ ನನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ ಅಪರಾಧಿಯಾದ ನನ್ನ ಮರಣದಿಂದ ತಪ್ಪಿಸಿ ಶಿಲುಬೆ ಮೇಲೆ ಎಲ್ಲವ ತೀರಿಸಿದೆ ಅಪರಾಧಿಯಾದ ನನ್ನ ಮರಣದಿಂದ ತಪ್ಪಿಸಿ ಶಿಲುಬೆ ಮೇಲೆ ಎಲ್ಲವ ತೀರಿಸಿದೆ ರಕ್ತದಿಂದ ನನ್ನ ಮಗನಾಗಿ ಆರಿಸಿದೆ ಕ್ರಿಸ್ತನ ರಕ್ತದಿಂದ ನನ್ನ ಮಗನಾಗಿ ತೆಗೆದುಕೊಂಡೆ ನಮ್ಮನ್ನು ನೆನೆಸಿ ನಡೆಸುವ ಕರ್ತನಾತನಾಗಿದ್ದಾನೆ. ಹಲ್ಲೆಲೂಯಾ. ಆಮೆನ್. ಆತನ ನಂಬಿ ಬಂದವರನ್ನು ಆತನು ಕೈ ಬಿಡುವುದೇ ಇಲ್ಲ. ಆಮೆನ್. ಆತನು ಕರ ಹಿಡಿದು ನಡೆಸುವ ಕರ್ತನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ಕರ್ತನು ನಮ್ಮನ್ನು ಸ್ಥಿರಪಡಿಸುವ ಆತನು, ನಮ್ಮನ್ನು ಬಲಪಡಿಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಕೆಳಗೆ ಬಿದ್ದ ಸ್ಥಳದಲ್ಲೇ ನಮ್ಮನ್ನು ಎತ್ತಿ ಆಮೆನ್ ನಿಲ್ಲಿಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವೆಲ್ಲರೂ ಸೇರಿ ಆಡುವ. ಸ್ಥಿರಪಡಿಸುವ ಆತನೇ, ಬಲಪಡಿಸುವ ಆತನೇ. ಸ್ಥಿರಪಡಿಸುವಾತನೇ, ಬಲಪಡಿಸುವಾತನೇ,
ನಡೆಸುವಾತನೇ, ಕೆಳಬಿದ್ದ ಸ್ಥಳದಲ್ಲಿ ನಿಲ್ಲಿಸುವಾತನೇ, ಘನಪಡಿಸುವಾತನೇ, ಹೆಚ್ಚಿಸುವಾತನೇ, ನಮ್ಮ ಪರ ಇದ್ದು ಜಯ ನೀಡುವಾತ, ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಯಿಸುವೆ, ನಿನ್ನ ನಾಮಕ್ಕೆ
ಸ್ವಲ್ಪ ಹೊತ್ತು ಸಮಯ ಕರ್ತನೆ ನಿನ್ನನ್ನು ಹಾಡಿ ಸ್ತುತಿಸಿ ಅಪ್ಪ ನಿನ್ನನ್ನು ಅಪ್ಪ ಕೊಂಡಾಡುವಂತೆ ನಮ್ಮನ್ನು ಬಲಪಡಿಸಿರುವುದಕ್ಕಾಗಿ ಸ್ತೋತ್ರ. ಅಪ್ಪ ಸೇರಿ ಆರಾಧಿಸುವ ಪ್ರತಿಯೊಬ್ಬರನ್ನು ನಿನ್ನ ಆಶೀರ್ವದಿಸಿ ಬಲಪಡಿಸು ಅಪ್ಪ ಸ್ತೋತ್ರ. ಮುಂದಿನ ಭಾಗದಲ್ಲಿ ವಾಕ್ಯದ ಮುಖಾಂತರ ನಮ್ಮೊಂದಿಗೆ ಮಾತನಾಡು. ಹೌದು ಸ್ವಾಮಿ, ನಿನ್ನ ಬೇಲೆ ನಮ್ಮ ಸುತ್ತಲಿಟ್ಟಿರುವುದಕ್ಕಾಗಿ ಸ್ತೋತ್ರ. ಹಾಲೆಲೂಯ ಅಪ್ಪ, ಪ್ರಾರ್ಥನೆ ಕೇಳಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯಾದ ದೇವರೇ, ಆಮೆನ್ ಆಮೆನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಪರಿಶುದ್ಧವಾದಂಥ ನಾಮದಲ್ಲಿ ಈ ಆರಾಧನಾ ಕೂಟಕ್ಕೆ, ಭಾನುವಾರ ಆರಾಧನಾ ಕೂಟಕ್ಕೆ ಮತ್ತೊಮ್ಮೆ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ಸ್ವಲ್ಪ ಸಮಯ ನಾವೆಲ್ಲರೂ ದೇವರನ್ನ ಹಾಡಿ ಆರಾಧಿಸುವಂತೆ, ಪ್ರಾರ್ಥಿಸುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಈ ಹೊತ್ತು ನಾವು ದೇವರ ವಾಕ್ಯವನ್ನು ಆಲಿಸುವಂಥವರಾಗಿರೋಣ. ದೇವರು ತನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತನಾಡುವಂಥ ದೇವರಾಗಿದ್ದಾನೆ, ನಮಗೆ ಸಹಾಯ ಮಾಡುವಂಥ ದೇವರಾಗಿದ್ದಾನೆ. ದೇವರ ಪರಿಶುದ್ಧ ಕರಗಳಲ್ಲಿ ಒಪ್ಪಿಸಿಕೊಟ್ಟು ನಾವು ಧ್ಯಾನಕ್ಕೆ ಪ್ರಾರಂಭದಲ್ಲಿ ತೆಗೆದುಕೊಳ್ಳುವಂಥ ವಾಕ್ಯ 2 ಪೂರ್ವಕಾಲ ವೃತ್ತಾಂತ 14ನೇ ಅಧ್ಯಾಯ ಅದರ 2ರಿಂದ 6ರವರೆಗಿನ ವಾಕ್ಯಗಳು. ಆಸನು ತನ್ನ ದೇವರಾದ ಯೆಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿಯೂ ನೀತಿವಂತನಾಗಿಯೂ ನಡೆದನು. ಇವನು ಅನ್ಯ ದೇವತೆಗಳ ಯಜ್ಞವೇದಿಗಳನ್ನು, ಪೂಜಾ ಸ್ಥಳಗಳನ್ನು ತೆಗೆದುಹಾಕಿ ಕಲ್ಲು ಕಂಬಗಳನ್ನು ಓಡಿಸಿ ಆಶೇರ ವಿಗ್ರಹ ಸ್ತಂಭಗಳನ್ನು ಕಡಿಸಿಬಿಟ್ಟು ಯಹೂದ್ಯರಿಗೆ, ನೀವು ನಿಮ್ಮ ಪಿತೃಗಳ ದೇವರಾದ ಯೆಹೋವನನ್ನೇ ಆಶ್ರಯಿಸಿಕೊಂಡು ಧರ್ಮಶಾಸ್ತ್ರ ವಿಧಿಗಳನ್ನು ಕೈಕೊಳ್ಳಿರಿ ಎಂದು ಆಜ್ಞಾಪಿಸಿದನು. ಯಹೂದದ ಎಲ್ಲ ಪಟ್ಟಣಗಳೊಳಗಿಂದ ಪೂಜಾ ಸ್ಥಳಗಳನ್ನು, ಸೂರ್ಯಸ್ತಂಭಗಳನ್ನು ತೆಗೆದು ಹಾಕಿದನು. ಇವನ ಆಳ್ವಿಕೆಯಲ್ಲಿ ರಾಜ್ಯದೊಳಗೆ ಸಮಾಧಾನವಿತ್ತು. ಯೆಹೋವನ ಅನುಗ್ರಹದಿಂದ ಶತ್ರುಭಯ ತಪ್ಪಿದ ಆ ವರ್ಷಗಳಲ್ಲಿ ಯಾವ ಯುದ್ಧವೂ ಇಲ್ಲದೆ ದೇಶದಲ್ಲಿ ಸಮಾಧಾನವಿದ್ದುದರಿಂದ ಅವನು ಯೆಹೂದದಲ್ಲಿ ಕೋಟೆ ಕೊತ್ತಲಗಳುಳ್ಳ ಪಟ್ಟಣಗಳನ್ನು ಕಟ್ಟಿಸಿದನು. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ದಾವಿದನ ವಂಶದವನಾದ ಯಹೂದ ದೇಶದ ರಾಜನಾದ ಆಸನ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಆಸ ಎಂಬಂಥ ಈ ವ್ಯಕ್ತಿ ದೇವರ ದೃಷ್ಟಿಯಲ್ಲಿ ದೇವರ ವಾಕ್ಯದ ಪ್ರಕಾರ ನಡೆದು ಒಳ್ಳೆಯವನಾಗಿ ನಡೆದು ನೀತಿವಂತನಾಗಿ ಆತ ಅದು ಗುರುತಿಸಲ್ಪಡ್ತಾ ಇದ್ದಾನೆ. ನೋಡಿ, ಆತ ದೇವರ ಮಾರ್ಗದಲ್ಲಿ ನಡೆದಿದ್ದರಿಂದ, ದೇವರ ವಾಕ್ಯದ ಪ್ರಕಾರ ನಡೆದಿದ್ದರಿಂದ ಅವನಿಗೆ ಮತ್ತು ಅವನ ದೇಶಕ್ಕೆ ಆಶೀರ್ವಾದ ಬರ್ತಾ ಇದೆ. ನಾವು ಹೊಸ ಒಡಂಬಡಿಕೆಯಲ್ಲಿ ಕೂಡ ನಾವು ನೋಡ್ತೇವೆ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 33ನೇ ವಾಕ್ಯದಲ್ಲಿ ನೋಡ್ತೇವೆ. ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಅವುಗಳು ಕೂಡ ಇವೆಲ್ಲವೂ ನಿಮಗೆ ಸಿಗುತ್ತವೆ ಎಂಬುದಾಗಿ. ನಾವು ಕರ್ತನ ಮಾರ್ಗವನ್ನು ಅನುಸರಿಸುವುದಕ್ಕೆ ನಾವು ನಮ್ಮನ್ನು ಒಪ್ಪಿಸಿಕೊಡುವಾಗ, ಸತ್ಯ ಮಾರ್ಗವನ್ನು ನಾವು ಹಿಂಬಾಲಿಸುವಾಗ, ದೇವರ ಜೀವವುಳ್ಳ ದೇವರ ಆ ವಾಕ್ಯಗಳನ್ನು ನಾವು ಅನುಸರಿಸುವಾಗ ನಮ್ಮನ್ನು ದೇವರ ಆಶೀರ್ವಾದ ಮಾಡ್ತಾನೆ. ನೋಡಿ, ಯಾವುದಕ್ಕಾಗಿ ಲೋಕ ಹಾತೊರೆಯುತ್ತಾ ಇದೆ. ಅನೇಕ ಸಂದರ್ಭಗಳಲ್ಲಿ ಲೋಕದಲ್ಲಿರುವಂಥವರಿಗೆ ಅದು ಸಿಗೋದಿಲ್ಲ. ಯಾಕಂದರೆ ಅವರು ದೇವರ ಮಾರ್ಗದಲ್ಲಿ, ಪ್ರೀತಿಯ ಮಾರ್ಗದಲ್ಲಿ, ಶಾಂತಿಯ ಮಾರ್ಗದಲ್ಲಿ, ವಾಕ್ಯದ ಮಾರ್ಗದಲ್ಲಿ ನಡೆಯೋದಕ್ಕೆ ಒಪ್ಪಿಕೊಳ್ಳುವುದಿಲ್ಲ. ಹಾಗಾಗಿ ಅವರು ಹಾತೊರೆಯುವಂಥ, ಆಕಾಂಕ್ಷಿಸುವಂಥ, ಬಯಸುವಂಥ ಅನೇಕ ಸಂಗತಿಗಳು ಅವರಿಗೆ ಸಿಕ್ಕುವುದಿಲ್ಲ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಇಲ್ಲಿ ಆಸ ದೇವರಾದ ಯೆಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿಯೂ ನೀತಿವಂತನಾಗಿಯೂ ನಡೆದನು. ಈಗ ನಾವು ಮನುಷ್ಯರ ದೃಷ್ಟಿಯಲ್ಲಿ ನೀತಿವಂತನಾಗಿ ಒಳ್ಳೆಯವನಾಗಿ ಇರುವಂಥದ್ದು ಮುಖ್ಯವಲ್ಲ. ನೋಡಿ, ಕೆಲವೊಮ್ಮೆ ಮನುಷ್ಯರ ದೃಷ್ಟಿಯಲ್ಲಿ ಒಳ್ಳೆಯವನಾಗಿ ನೀತಿವಂತನಾಗಿ ಕಂಡು ಬಂದರೂ ಬರಬಹುದು. ಆದರೆ ದೇವರು ಹೃದಯವನ್ನು ನೋಡುವಂಥ ದೇವರಾಗಿದ್ದಾನೆ. ನಾವು ಮನುಷ್ಯರ ಕಣ್ಣಿಗೆ ಕಾಣದ ಹಾಗೆ ಮುಚ್ಚಿಕೊಂಡು ಅಥವಾ ನಮ್ಮನ್ನು ಯಾರಿಗೂ ಕಾಣಿಸದ ಹಾಗೆ ಅಡಗಿಸಿ ಇಟ್ಟುಕೊಂಡು ತಪ್ಪುಗಳನ್ನು ಮಾಡಲಿಕ್ಕೆ, ಪಾಪಗಳನ್ನು ಮಾಡಲಿಕ್ಕೆ ಆಗ್ತದೆ. ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು, ನಾವು ಹೊರಗಡೆ ಒಳ್ಳೆಯದನ್ನು ಮಾಡಿಕೊಂಡು, ಹೊರಗಡೆ ಜನರು ಮೆಚ್ಚುವಂಥ ಕಾರ್ಯಗಳನ್ನು ಮಾಡಿಕೊಂಡು, ಒಳಗಡೆ ಕೆಟ್ಟವುಗಳಿಂದ ತುಂಬಿಸಿ ಇಟ್ಕೊಳ್ಳಿಕ್ಕೆ ಕೂಡ ಸಾಧ್ಯವಾಗ್ತದೆ. ಈಗ ದೇವರ ದೃಷ್ಟಿಯಲ್ಲಿ ಈ ಆಸನು ಒಳ್ಳೆಯವನಾಗಿಯೂ ನೀತಿವಂತನಾಗಿಯೂ ನಡೆದನು. ನಾವು ಆದಿಕಾಂಡದಲ್ಲಿ ನೋಡ್ತೇವೆ, ನೋಹನು ನೀತಿವಂತನಾಗಿದ್ದನು. ತನ್ನ ಜನರ ಅಥವಾ ತನ್ನ ಆ ಕಾಲದಲ್ಲಿ ನೀತಿವಂತನಾಗಿದ್ದನು.
ಅಲ್ಲಿ ಮುಖ್ಯವಾದ ಕಾರಣವನ್ನು ನೋಡ್ತೇವೆ. ಲೋಕದ ಎಲ್ಲ ಜನರು ತಮ್ಮನ್ನು ಕೆಡಿಸಿಕೊಂಡಿದ್ದರು, ಅಥವಾ ಲೋಕದ ಎಲ್ಲ ಜನರು ಪಾಪದಿಂದ ಅವರ ಹೃದಯದ ಆಲೋಚನೆಗಳೆಲ್ಲ ಏನಾಗಿತ್ತು, ಕೆಟ್ಟದ್ದಾಗಿತ್ತು. ನಾವು ಅದನ್ನು 6ನೇ ಅಧ್ಯಾಯ ಆದಿಕಾಂಡ ಪುಸ್ತಕ 5 ಮತ್ತು 6ನೇ ವಾಕ್ಯದಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅಲ್ಲಿ ಈ ಪ್ರಕಾರ ನೋಡ್ತೇವೆ, ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು, ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯೆಹೋವನು ನೋಡಿ, ಮನುಷ್ಯನ ಕೆಟ್ಟತನ ಭೂಮಿ ಮೇಲೆ ಹೆಚ್ಚಾಗಿದೆ. ಈಗ ಹೃದಯದಲ್ಲಿ ಯೋಚಿಸುತ್ತಿರುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯೆಹೋವನು ನೋಡಿ. ನಾವು ಮನುಷ್ಯನ ಕಾರ್ಯಗಳನ್ನು ಮಾತ್ರ ನೋಡಲಿಕ್ಕೆ ನಮಗೆ ಸಾಧ್ಯ, ಎಲ್ಲವನ್ನು ಕೂಡ ನೋಡಲಿಕ್ಕೆ ಸಾಧ್ಯವಲ್ಲ, ಆಗಲ್ಲ. ಯಾಕಂತೇಳಿದರೆ ನಾವು ಎಲ್ಲ ಕಡೆ ಇರಲಿಕ್ಕೆ ಸಾಧ್ಯವಿಲ್ಲ. ನಾವು ಎಲ್ಲೋ ಇದ್ದೇವೆ, ಆ ಇರುವಂಥ ಸ್ಥಳದಲ್ಲಿ ಮನುಷ್ಯನ ಕೆಟ್ಟ ಕೃತ್ಯಗಳನ್ನು, ಎಲ್ಲ ಮನುಷ್ಯರ ಕೆಟ್ಟ ಕೃತ್ಯ ನೋಡಲಿಕ್ಕೆ ಆಗಲ್ಲ. ನಮ್ಮ ಕಣ್ಣ ಮುಂದೆ ಕಾಣಿಸುವಂಥ ವ್ಯಕ್ತಿಗಳು ಏನಾದರೂ ನಮ್ಮ ಕಣ್ಣ ಮುಂದೆ ತಪ್ಪುಗಳನ್ನು ಮಾಡಿದರೆ ನಮ್ಮ ಕಣ್ಣಿಗೆ ಕಾಣಿಸುವಂಥದ್ದಾಗಿರ್ತದೆ. ಆದರೆ ಎಲ್ಲ ಮನುಷ್ಯರ ತಪ್ಪುಗಳು, ಅವರು ಶಾರೀರಿಕವಾಗಿ ಮಾಡಿದ ತಪ್ಪುಗಳು ನಮಗೆ ಕಾಣಿಸುವುದಿಲ್ಲ. ಆದರೆ ದೇವರು ಎಲ್ಲ ಮನುಷ್ಯನ ಕೈಯಿಂದ ಕಾಲುಗಳಿಂದ ಶಾರೀರಿಕವಾಗಿ ಆತ ಏನು ತಪ್ಪು ಮಾಡ್ತಾನೆ ಅದನ್ನು ನೋಡುವಾತನಾಗಿದ್ದಾನೆ. ಒಂದು. ಎರಡನೇದಾಗಿ, ಅವನು ಕೈ ಕಾಲುಗಳಿಂದ ಅಥವಾ ಶರೀರದಿಂದ ಏನು ಆ ರೀತಿಯಾಗಿ ಮಾಡದಿದ್ದರೂ ಅವನ ಹೃದಯವನ್ನು ಕೂಡ ದೇವರು ನೋಡುವಾತನಾಗಿದ್ದಾರೆ. ನಮಗೆ ಒಂದು ವೇಳೆ ಆಪರೇಷನ್ ಮಾಡಿ ಹೃದಯವನ್ನು ಹೊರಗೆ ತೆಗೆದ್ರೆ ಇದು ಹೃದಯ ಅಂತ ಗೊತ್ತಾಗ್ತದೆ ಹೊರತು ನಮಗೆ ಹೃದಯದ ಯಾವುದೇ ವಿಚಾರಗಳು ನಮಗೆ ಗೊತ್ತಾಗೋದಿಲ್ಲ. ಯಾವ ಮನುಷ್ಯನ ಯಾವ ವಿಚಾರಗಳು ನಮಗೆ ಗೊತ್ತಾಗೋದಿಲ್ಲ. ಈಗ ದೇವರು ಹೇಳ್ತಿದ್ದಾರೆ, ಅಥವಾ ದೇವರ ವಾಕ್ಯ ಹೇಳ್ತಾ ಇದೆ, ದೇವರು ಹೃದಯವನ್ನು ನೋಡಿ, ಅಥವಾ ಮನುಷ್ಯರ ಆಲೋಚನೆಗಳನ್ನು, ಅಥವಾ ಹೃದಯದಲ್ಲಿ ನಡೆಯುವಂಥದ್ದೆಲ್ಲವನ್ನು, ಯೋಚಿಸುವಂಥದ್ದೆಲ್ಲವನ್ನು ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯೆಹೋವನು ನೋಡಿ. ದೇವರು ಮನುಷ್ಯನ ಹೃದಯದ ಆ ಆಲೋಚನೆಗಳನ್ನು, ಯೋಚನೆಗಳನ್ನು ನೋಡಿದನು. ಈಗ ದೇವರು ಲೋಕಕ್ಕೆ ಶಿಕ್ಷೆ ವಿಧಿಸಬೇಕು ಎಂಬುದಾಗಿ ತೀರ್ಮಾನಿಸಿಕೊಂಡನು ಎಂಬುದಾಗಿ ಮುಂದಿನ ವಾಕ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಆದರೆ 8 ಮತ್ತು 9ನೇ ವಾಕ್ಯದಲ್ಲಿ, ಆದಿಕಾಂಡ 6ನೇ ಅಧ್ಯಾಯ 8 ಮತ್ತು 9ನೇ ವಾಕ್ಯದಲ್ಲಿ, ಆದರೆ ನೋಹನಿಗೆ ಯೆಹೋವನ ದಯವು ದೊರಕಿತು. 9ನೇ ವಾಕ್ಯ, ನೋಹನ ಚರಿತ್ರೆ. ನೋಹನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು, ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. ಈಗ ನೋಡಿ, ಇಲ್ಲಿ ನಾವು ನೋಡ್ತಾ ಇದ್ದೇವೆ, ನೋಹನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನೂ ಆಗಿದ್ದನು, ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಾಗಾದರೆ ನಾವು ನಮ್ಮ ಕಾಲದವರಲ್ಲಿ ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುವವರು, ತಪ್ಪಿಲ್ಲದವರು ಆಗಿರಬೇಕು. ನೋಡಿ, ತಪ್ಪುಗಳು ಹೆಚ್ಚು ಕಡಿಮೆ ಈ ನೋಹನಿಗೆ ಕೂಡ ಆಗಿತ್ತು. ಇನ್ನು ನಾವು ಪ್ರಾರಂಭದಲ್ಲಿ ಏನು ತೆಗೆದುಕೊಂಡಿದ್ದೆ, ಆಸರಾಜ, ಆತನಿಗೆ ಕೂಡ ಮಾನುಷಿಕವಾಗಿ ಅಥವಾ ನಮ್ಮ ಶರೀರದಲ್ಲಿ ಅನೇಕ ತಪ್ಪುಗಳು ಹೆಚ್ಚು ಕಡಿಮೆ ಆಗ್ತವೆ. ಆದರೆ ನಾವು ದೇವರ ಮುಂದೆ ತಗ್ಗಿಸಿಕೊಳ್ಳುವಂಥ ಮನಸ್ಸುಳ್ಳವರಾಗಿ, ನಾವು ನೀತಿಯ ಒಂದು ಹೃದಯ ಉಳ್ಳವರಾಗಿ, ನಾವು ಧರ್ಮ ಮಾರ್ಗದಲ್ಲಿ ನಡೆಯುವಂಥವರಾಗಿದ್ದರೆ, ನೀತಿ ಮಾರ್ಗದಲ್ಲಿ ನಡೆಯುವವರಾಗಿದ್ದರೆ, ದೇವರ ದಯ ಅಥವಾ ನೋಹನಿಗೆ ಯೆಹೋವನ ದಯೆ ದೊರಕಿತು, ನಮಗೆ ದೇವರ ದಯೆ ದೊರಕುವಂಥದ್ದು ಆಗಿರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮ್ಮ ಕಾಲದವರಲ್ಲಿ, ಈ ಒಂದು ತಲೆಮಾರಲ್ಲಿ ನಾವು ದೇವರ ಮಕ್ಕಳಾಗಿ ಜೀವಿಸಬೇಕು ಎಂಬುದು ದೇವರ ಒಂದು ಆಸೆ, ದೇವರ ಚಿತ್ತ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ದೇವರಿಗೆ ಸ್ತೋತ್ರ. ಈಗ ಆಸ ಯೆಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿಯೂ ನೀತಿವಂತನಾಗಿಯೂ ನಡೆದನು. ಈಗ ಅದಕ್ಕೆ ನೋಹನ ಚರಿತ್ರೆಯಲ್ಲಿ ನೋಹ ಹೇಗೆ ನಡೆದಿದ್ದಾನೆ ಎಂಬುದಾಗಿ ನೋಡಿದ್ದೇವೆ. ಆತನ ಕಾಲದವರಲ್ಲಿ ಎಲ್ಲರೂ ಅವರ ಹೃದಯದ ಯೋಚನೆಗಳು ಕೂಡ ಕೆಟ್ಟದ್ದಾಗಿರುವಾಗ, ಕೆಟ್ಟದನ್ನೇ ಯೋಚಿಸ್ತಿರುವಾಗ, ದೇವರು ಅದನ್ನೆಲ್ಲ ನೋಡಿ ನೋಹನ ಹೃದಯವನ್ನು ನೋಡಿದಾಗ, ನೋಹನ ಹೃದಯದಲ್ಲಿ ದೇವರನ್ನ ಪ್ರೀತಿಸುವಂಥ ಒಂದು ಹೃದಯ ನೋಹನಲ್ಲಿ ಇತ್ತು. ಅವನ ಯೋಚನೆಗಳು ದೇವರ ಯೋಚನೆಗಳಿಗೆ ಮ್ಯಾಚ್ ಆಗುವಂಥದ್ದು ಆಗಿತ್ತು. ಆತ ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ತಾ ಇದ್ದಾನೆ. ದೇವರ ದಯೆ ಆತನಿಗೆ ದೊರಕುತ್ತಾ ಇದೆ. ಈಗ ಸಮುವೇಲನ ಕಾಲದಲ್ಲಿ ನಾವು ಈಗ ಪ್ರಾರಂಭದಲ್ಲಿ ಸೌಲನನ್ನು ನೋಡ್ತಾ ಇದ್ದೇವೆ. ಅವನನ್ನು ದೇವರು ಆರಿಸಿಕೊಂಡು ರಾಜ ಮಾಡ್ತಾ ಇದ್ದಾರೆ. ಆದರೆ ಅವನು ದೇವರ ವಾಕ್ಯವನ್ನು ಬಿಟ್ಟು ಹೋಗುವಾಗ
ದಾವೀದನನ್ನು ಆರಿಸಿಕೊಂಡು ರಾಜ ಮಾಡ್ತಾ ಇದ್ದಾರೆ. ನೋಡಿ, ದಾವೀದನನ್ನು ರಾಜನನ್ನಾಗಿ ಅಭಿಷೇಕ ಮಾಡುವಂಥ ಅಥವಾ ರಾಜನಾಗುವುದಕ್ಕೋಸ್ಕರ ಅಭಿಷೇಕ ಮಾಡುವಂಥ ಸಮಯದಲ್ಲಿ ಸ್ವತಃ ಪ್ರವಾದಿಯಾಗಿದ್ದ, ಯಾಜಕನಾಗಿದ್ದ, ನ್ಯಾಯಾಧಿಪತಿಯಾಗಿದ್ದ ಸಮುವೇಲ ದಾವೀದನ ಅಣ್ಣಂದಿರನ್ನು ನೋಡಿ ಮೋಸ ಹೋದರು ಎಂಬುದಾಗಿ ನೋಡ್ತೇವೆ. ಅವರ ಬಾಹ್ಯ ಸೌಂದರ್ಯ, ಅವರ ಶಾರೀರಿಕ ಅಂದಚಂದಗಳನ್ನು ನೋಡಿ, ಮಾತು, ಸ್ವರ, ಮುಖಭಾವ ಇವುಗಳನ್ನು ನೋಡಿ ಸ್ವತಃ ಇಷ್ಟು ದೊಡ್ಡ ದೇವರ ಸೇವಕನಾಗಿದ್ದ ಸಮುವೇಲ ಕೂಡ ಏನಾಗ್ತಾನೆ, ಮೋಸ ಹೋಗ್ತಿದ್ದಾನೆ. ದೇವರಿಗೆ ಸ್ತೋತ್ರ. ಆದರೆ ದೇವರು ಹೇಳ್ತಾರೆ, ಯೆಹೋವನು ಹೊರಗಡೆ ನೋಡುವುದಿಲ್ಲ, ಹೃದಯವನ್ನು ನೋಡುವಂಥ ದೇವರಾಗಿದ್ದಾನೆ. ದೇವರಿಗೆ ಸ್ತೋತ್ರ. ಹಾಗೆ ಇಲ್ಲಿ ನೋಡ್ತಾ ಇದ್ದೇವೆ, ಯೆಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿಯೂ ನೀತಿವಂತನಾಗಿಯೂ ನಡೆದನು. ಅಂದರೆ ಯೆಹೋವನ ದೃಷ್ಟಿ ಬಾಹ್ಯವಾಗಿ ನೋಡುವಂಥ ದೇವರಲ್ಲ, ಒಳಗಡೆ ನೋಡುವಂಥ ದೇವರು. ಈತನ ಒಳಗಡೆ ಹೃದಯ ದೇವರಿಗೆ ಮೆಚ್ಚುವಂಥ ಒಂದು ಹೃದಯವಾಗಿತ್ತು. ಹಾಗಾಗಿ 6ನೇ ವಾಕ್ಯದಲ್ಲಿ ನೋಡ್ತೇವೆ, ಯೆಹೋವನ ಅನುಗ್ರಹದಿಂದ ಶತ್ರು ಭಯ ತಪ್ಪಿ ಆ ವರ್ಷಗಳಲ್ಲಿ ಯಾವ ಯುದ್ಧವೂ ಇಲ್ಲದೆ ದೇಶದಲ್ಲಿ ಸಮಾಧಾನವಿದ್ದದರಿಂದ ಅವನು ಯೆಹೂದದಲ್ಲಿ ಕೋಟೆ ಕೊತ್ತಲಗುಳ್ಳ ಪಟ್ಟಣಗಳನ್ನು ಕಟ್ಟಿಸಿದನು. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ. ನೋಡಿ, ಹಾಗಾದರೆ ದೇವರ ದೃಷ್ಟಿಯಲ್ಲಿ ನಾವು ನೀತಿವಂತರಾಗಿ, ದೇವರ ದೃಷ್ಟಿಯಲ್ಲಿ ಒಳ್ಳೆಯವರಾಗಿ ಇರುವಾಗ ಅಥವಾ ಹೃದಯವನ್ನು ನೋಡುವಾಗ, ಹೃದಯ ದೇವರಿಗೆ ಇಷ್ಟಪಡುವಂಥ ಒಂದು ಹೃದಯವಾಗಿ ನಾವು ಇರುವುದಾದರೆ, ತಪ್ಪುಗಳನ್ನು ಒಪ್ಪಿಕೊಳ್ಳಲಿಕ್ಕೆ ಸಿದ್ಧರಾಗುವಂಥ ಹೃದಯ ಅಥವಾ ತಪ್ಪುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡಲಿಕ್ಕೆ ಸಿದ್ಧರಾಗುವಂಥ ಹೃದಯ, ಲೋಕದಲ್ಲಿ ನಡೆಯುವಂಥ ತಪ್ಪು ಪಾಪಗಳನ್ನು ಕಂಡಾಗ ದುಃಖಿಸುವಂಥ ಒಂದು ಹೃದಯ ನಮ್ಮಲ್ಲಿರುವುದಾದರೆ ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ. ನೋಡಿ, 6ನೇ ವಾಕ್ಯದಲ್ಲಿ ಯೆಹೋವನ ಅನುಗ್ರಹದಿಂದ ಶತ್ರು ಭಯ ತಪ್ಪಿ. ಹಾಗಾದರೆ ದೇವರ ಆಶೀರ್ವಾದದಿಂದ ನಮಗೆ ಶತ್ರು ಭಯ ತಪ್ಪಿ ಹೋಗ್ತದೆ. ನಿಜವಾದ ಶತ್ರು ಯಾರು? ಹೊಸ ಒಡಂಬಡಿಕೆಯಲ್ಲಿ, ಹಳೆ ಒಡಂಬಡಿಕೆಯಲ್ಲಿ ರಾಜರುಗಳು, ಇಸ್ರಾಯೇಲ್ ದೇಶದ ವಿರೋಧಿಗಳು, ಶತ್ರುಗಳು ಎಂಬುದಾಗಿ ನೋಡಿದರೂ ಕೂಡ ಅವರ ಹಿಂದೆ ಕಾರ್ಯ ಮಾಡ್ತಾ ಇದ್ದಂಥವನು ಸೈತಾನ. ಈಗ ಹೊಸ ಒಡಂಬಡಿಕೆಯಲ್ಲಿ ಅದನ್ನು, ಆ ಒಂದು ಮರ್ಮವನ್ನು ಅದನ್ನು ಬಹಿರಂಗಪಡಿಸಿ ಅಥವಾ ಆ ಒಂದು ಗುಟ್ಟನ್ನು ಈಗ ರಟ್ಟು ಮಾಡಿ ಈಗ ದೇವರು ಹೇಳ್ತಿದ್ದಾರೆ, ಆ ನಿಜವಾದ ಶತ್ರು ಸೈತಾನ. ಶತ್ರು ಭಯ ಅಥವಾ ಸೈತಾನ್ನ ಭಯದಿಂದ. ಹಾಗಾದರೆ ನಾವಲ್ಲಿ ನೋಡುವಂಥವರಾಗಿದ್ದೇವೆ, ಯೆಹೋವನ ಅನುಗ್ರಹದಿಂದ ಶತ್ರು ಭಯ ತಪ್ಪಿ ಆ ವರ್ಷಗಳಲ್ಲಿ. ಹಾಗಾದರೆ ಶತ್ರು ಯಾವ ರೀತಿ ಭಯ ತರ್ತಾನೆ? ಮರಣ ಭಯ ತರ್ತಾನೆ, ಅಥವಾ ಭವಿಷ್ಯದ ಕುರಿತಾಗಿ ಇರುವಂಥ ಭಯಗಳನ್ನು ತರ್ತಾನೆ, ಅಥವಾ ಬೇರೆ ನಮಗೆ ಆರೋಗ್ಯದ ಕುರಿತಾಗಿ, ಹಣಕಾಸಿನ ಕುರಿತಾಗಿ, ನೋಡಿ ಏನೆಲ್ಲ ರೀತಿಯ ಭಯಗಳನ್ನು ಶತ್ರು ತರುವಾತನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾದರೆ ಈ ಎಲ್ಲ ಶತ್ರು ಭಯದಿಂದ ಬಿಡುಗಡೆ ಹೇಗೆ ಆಗ್ತದೆ? ಯೆಹೋವನ ಅನುಗ್ರಹದಿಂದ, ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಆಶೀರ್ವಾದದಿಂದ ನಮಗೆ ಶತ್ರು ಭಯ ತಪ್ಪಿ ಹೋಗ್ತದೆ. ಶತ್ರು ತರುವಂಥ ಭಯ ತಪ್ಪಿ ಹೋಗ್ತದೆ. ಶತ್ರುವಿನ ಭಯದಿಂದ ನಮಗೆ ವಿಮುಕ್ತಿ ಉಂಟಾಗ್ತದೆ. ನಮ್ಮ ಕರ್ತನಾಗಿರುವ ಯೇಸು ಸ್ವಾಮಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿರುವುದರಿಂದ, ನಮ್ಮ ಕರ್ತನಾಗಿರುವ ಯೇಸು ಸ್ವಾಮಿ ಪ್ರಾಣ ಕೊಡುವುದರ ಮೂಲಕ ನಮ್ಮನ್ನು ಶತ್ರು ಭಯದಿಂದ ತಪ್ಪಿಸಿದ್ದಾನೆ, ಅಥವಾ ಮರಣಾಧಿಕಾರಿಯಾದ ಸೈತಾನನ ಕೈಯಿಂದ ತಪ್ಪಿಸಿದ್ದಾನೆ. ದೇವರ ಪ್ರೀತಿ ನಮ್ಮ ಒಳಗಡೆ ಬರುವಾಗ ಪ್ರೀತಿ ಭಯವನ್ನು ಹೊರಗಡೆ ಆಗ್ತದೆ. ಪ್ರೀತಿ ಭಯವನ್ನು ಹೊರಗಡೆ ಆಗ್ತದೆ. ದೇವರಿಗೆ ಸ್ತೋತ್ರ. ತಿರುಗಿ ಯೆಹೋವನೇ ನಮ್ಮ ಬೆಳಕು, ರಕ್ಷಕನು ಅಥವಾ ರಕ್ಷಣೆಯೂ ಆಗಿರುವಾಗ ನಾವು ಯಾರಿಗೆ ಕೂಡ ಹೆದರುವಂಥ ಪರಿಸ್ಥಿತಿ ನಮಗೆ ಬರುವುದಿಲ್ಲ. ಹಾಗಾದರೆ ದೇವರು ನಮ್ಮನ್ನು ಆಶೀರ್ವದಿಸಿ ಎಲ್ಲ ಶತ್ರು ಭಯದಿಂದ ನಮ್ಮನ್ನು ತಪ್ಪಿಸ್ತಾನೆ. ಮುಪ್ಪಿನ ಪ್ರಾಯದಲ್ಲಿ ಯಾರು ನನ್ನನ್ನು ನೋಡಿಕೊಳ್ತಾರೆ, ಯಾರು ನನ್ನನ್ನು ಎತ್ತಿಕೊಳ್ತಾರೆ, ಯಾರು ನನ್ನನ್ನು ಕೈ ಹಿಡಿಯುತ್ತಾರೆ? ನೋಡಿ, ಇದೆಲ್ಲ ಭಯ. ಈ ಲೋಕದಲ್ಲಿ ಯುದ್ಧಗಳಾಗ್ತಾ ಇದ್ದಾವೆ, ಯುದ್ಧದ ಕಾರ್ಮೋಡಗಳು ಕಾಣಿಸ್ತಾ ಇದ್ದಾವೆ. ಬಾಂಬ್ ಬಿದ್ದರೆ ಏನು ಮಾಡುವುದು? ಅಪಾಯಗಳು ಉಂಟಾದರೆ ಏನು ಮಾಡುವಂಥದ್ದು? ನೋಡಿ, ಭಯ. ಆದರೆ ದೇವರು ನಮ್ಮನ್ನು ಭಯದಿಂದ ತಪ್ಪಿಸಿ ಕಾಪಾಡುವಂಥ ದೇವರಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯೆಹೋವನ ಅನುಗ್ರಹದಿಂದ ಶತ್ರು ಭಯ ತಪ್ಪಿ ಆ ವರ್ಷಗಳಲ್ಲಿ ಯಾವ ಯುದ್ಧವೂ ಇಲ್ಲದೆ ದೇಶದಲ್ಲಿ ಸಮಾಧಾನವಿದ್ದರಿಂದ, ಒಂದು ಶತ್ರುವಿನ ಭಯದಿಂದ, ಶತ್ರು ಭಯದಿಂದ ನಮ್ಮನ್ನು ತಪ್ಪಿಸ್ತಾನೆ. ಯುದ್ಧ ಇಲ್ಲದಂಥ ಒಂದು ಅನುಭವದ ಮೂಲಕ ನಮ್ಮನ್ನು ನಡೆಸ್ತಾನೆ. ನೋಡಿ,
ಯಾವಾಗಲೂ ಯುದ್ಧ. ನಮಗೆ ಒಂದು ಆತ್ಮಿಕ ಯುದ್ಧ ಇದ್ದರೂ ಕೂಡ ಬೇರೆ ಬೇರೆ ರೀತಿ ಅನೇಕ ಯುದ್ಧಗಳಿಂದ ಬಿಡುಗಡೆಯನ್ನು ದೇವರು ಕೊಡುವಾತನಾಗಿದ್ದಾನೆ. ನಮಗೆ ಯುದ್ಧದಲ್ಲಿ ಜಯ ಕೊಟ್ಟು ನಡೆಸುವಾತನಾಗಿದ್ದಾನೆ. ಯುದ್ಧದಲ್ಲಿ ಬಿಡುಗಡೆ ಕೊಟ್ಟು ನಮ್ಮನ್ನು ನಡೆಸುವಂಥ ದೇವರಾಗಿದ್ದಾನೆ. ಕುಟುಂಬದಲ್ಲಿ ಸಮಾಧಾನ ಕೊಟ್ಟು ನಡೆಸುವಂಥ ದೇವರಾಗಿದ್ದಾನೆ. ಉದ್ಯೋಗದಲ್ಲಿ ಸಮಾಧಾನ ಕೊಟ್ಟು ನಡೆಸುವಂಥ ದೇವರಾಗಿದ್ದಾನೆ. ಉದ್ಯೋಗ ಮಾಡುವ ಸ್ಥಳದಲ್ಲಿ ಸಮಾಧಾನ ಕೊಟ್ಟು ನಡೆಸುವಂಥ ದೇವರಾಗಿದ್ದಾನೆ. ಬಾಸ್ಗಳ ಕಡೆಯಿಂದ ನೋಡಿ, ಅನೇಕ ಉದ್ಯೋಗ ಮಾಡುವಂಥ ಸ್ಥಳದಲ್ಲಿ ಅಲ್ಲಿ ಯುದ್ಧ ಮಾಡುವಂಥ ಸ್ಥಳದ ಥರ ಇರ್ತದೆ, ರಣರಂಗ ಥರ ಇರ್ತದೆ. ಯಾಕಂತ ಹೇಳಿದರೆ ಕಾಲೀಗ್ಸ್ ಅಥವಾ ಜೊತೆಗೆ ಉದ್ಯೋಗ ಮಾಡುವಂಥ ವ್ಯಕ್ತಿಗಳಿಂದ, ಬಾಸ್ಗಳಿಂದ ಅಥವಾ ಮೇಲಧಿಕಾರಿಗಳಿಂದ ನಿರಂತರ ಕಿರುಕುಳ ಉಂಟಾಗುವಂಥದ್ದನ್ನು ಅನೇಕರ ಜೀವಿತದಲ್ಲಿ ನಾವು ನೋಡ್ತೇವೆ. ಭಯಂಕರ ಕಿರುಕುಳ. ಅವರಿಗೆ ಇನ್ನೊಬ್ಬರು ಸತ್ತರು ಬದುಕಿದ್ರು ಅವರಿಗೆ ಚಿಂತೆ ಇಲ್ಲ, ಇನ್ನೊಬ್ಬರು ಉದ್ಯೋಗ ಕಳ್ಕೊಂಡ್ರೂ ಅವರಿಗೆ ಚಿಂತೆ ಇಲ್ಲ, ಇನ್ನೊಬ್ಬರಿಗೆ ಸಿಗತಕ್ಕಂಥ ಸಂಬಳ ಅವ್ರಿಗೆ ಸಿಗದಿದ್ದರೂ ಚಿಂತೆ ಇಲ್ಲ, ನನ್ನ ಬ್ಯಾಂಕ್ ಅಕೌಂಟಿಗೆ ಹಣ ಬರಬೇಕು ಅಥವಾ ನನ್ನ ಕೈಗೆ ಹಣ ಸಿಗಬೇಕು, ಮತ್ತೊಬ್ಬರ ಹಣ ನನಗೆ ಸಿಗಬೇಕು, ಅವರಿಗೆ ಯಾವ ಕಷ್ಟ ಆದರೂ ಪರವಾಗಿಲ್ಲ. ಇಂಥವರು ಅನೇಕರು ಉದ್ಯೋಗದ ಸ್ಥಳಗಳಲ್ಲಿ ಇರ್ತಾರೆ. ದೇವ್ರ ನಾಮಕ್ಕೆ ಸ್ತೋತ್ರ. ಯೆಹೋವನ ಅನುಗ್ರಹದಿಂದ ಶತ್ರು ಭಯ ತಪ್ಪಿ ಆ ವರ್ಷಗಳಲ್ಲಿ ಯಾವ ಯುದ್ಧವೂ ಇಲ್ಲದೆ ಎಲ್ಲ ಯುದ್ಧಗಳಿಂದ ಬಿಡಿಸುವಂಥ ದೇವರು. ನೋಡಿ, ಆಸ ರಾಜ ಆತನ ಹೃದಯ ದೇವರು ಮೆಚ್ಚುವಂಥ ಹೃದಯವಾಗಿ ಇದ್ದದ್ರಿಂದ ಆತನಿಗೆ ಯೆಹೋವನ ಅನುಗ್ರಹ ದೊರಕ್ತಾ ಇದೆ, ನೋಹನಿಗೆ ಯೆಹೋವನ ದಯೆ ದೊರಕ್ತಾ ಇದೆ. ದೇವರ ದೃಷ್ಟಿಯಲ್ಲಿ ದೇವರು ದಾವಿದನನ್ನು ಆರಿಸಿಕೊಂಡು ಅವನ ಹೃದಯವನ್ನು ನೋಡಿ, ದೇವರು ಹೇಳುತ್ತೆ, ನನ್ನ ಹೃದಯಕ್ಕೆ ಒಪ್ಪುವ ಮನುಷ್ಯನು. ದೇವರು ದಾವಿದನ ಹೃದಯವನ್ನು ನೋಡಿ ಆತನನ್ನು ಆರಿಸಿಕೊಂಡು ಆತನನ್ನು ಇಸ್ರಾಯೇಲ್ ರಾಜನನ್ನಾಗಿ ಅಭಿಷೇಕಿಸ್ತಾನೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಈಗ ಈ ಆಸನ ಹೃದಯವನ್ನು ನೋಡಿ ದೇವರು ಆತನನ್ನು ಆಶೀರ್ವಾದ ಮಾಡ್ತಾರೆ. ಆಗ ಏನಾಗ್ತದೆ? ಯೆಹೋವನ ಅನುಗ್ರಹದಿಂದ ಶತ್ರು ಭಯ ತಪ್ಪಿ ಯಾವ ಯುದ್ಧವೂ ಇಲ್ಲದಂತೆ, ಇನ್ನು ಸಮಾಧಾನವಿದ್ದರಿಂದ, ದೇಶದಲ್ಲಿ ಇದ್ದುದರಿಂದ ಅವನು ಯಹೂದದಲ್ಲಿ ಕೋಟೆ ಕೊತ್ತಲುಗಳುಳ್ಳ ಪಟ್ಟಣಗಳನ್ನು ಕಟ್ಟಿಸಿದನು. ನೋಡಿ, ಯುದ್ಧ ತಪ್ಪಿ ಹೋಯಿತು, ಒಂದು ಶತ್ರು ಭಯ ತಪ್ಪಿ ಹೋಯಿತು, ಯುದ್ಧ ತಪ್ಪಿ ಹೋಯಿತು, ಸಮಾಧಾನ ಉಂಟಾಯಿತು. ನೋಡಿ, ಯೆಹೋವನ ಅನುಗ್ರಹದಿಂದ ಸಮಾಧಾನ ಉಂಟಾಗ್ತದೆ. ದೇವರ ಅನುಗ್ರಹದಿಂದ ಸಮಾಧಾನ ಉಂಟಾಗ್ತದೆ. ದೇವರು ನಮಗೆ ಸಮಾಧಾನ ಕೊಡುವಾತನಾಗಿದ್ದಾನೆ, ಸಮಾಧಾನದ ಪ್ರಭುವಾಗಿದ್ದಾನೆ. ನಮ್ಮ ಹೃದಯದಲ್ಲಿ ಸಮಾಧಾನ ಯಜಮಾನನಂತಿದ್ದು ತೀರ್ಪು ಹೇಳುವ ಹಾಗೆ ಮಾಡುವಂಥ ದೇವರಾಗಿದ್ದಾನೆ. ಹಾಗಾದರೆ ಯೆಹೋವನ ಅನುಗ್ರಹದಿಂದ ನಮಗೇನುಂಟಾಗ್ತದೆ? ಸಮಾಧಾನ ಉಂಟಾಗ್ತದೆ. ಈ ಲೋಕದಲ್ಲಿ ಎಷ್ಟು ಜನ, ನಾವು ಪ್ರತಿದಿನ ನ್ಯೂಸ್ಗಳಲ್ಲಿ ಓದುವಾಗ, ನ್ಯೂಸ್ಗಳನ್ನು ಕೇಳುವಾಗ, ಪ್ರಸಿದ್ಧರಾದಂಥ ನಟ ನಟಿಯರು, ಪ್ರಸಿದ್ಧರಾದಂಥ ರಾಜಕಾರಣಿಗಳು, ಪ್ರಸಿದ್ಧರಾದಂಥ ಪುಸ್ತಕ ಬರಹಗಾರರು, ಕಾದಂಬರಿಕಾರರು, ಪ್ರಸಿದ್ಧರಾದ ಅನೇಕ ಕ್ರೀಡಾಪಟುಗಳು, ನೋಡಿ, ಪ್ರಸಿದ್ಧರಾದ ಬೇರೆ ಬೇರೆ ಫೀಲ್ಡ್ಗಳಲ್ಲಿ ಸೆಲೆಬ್ರಿಟಿಗಳಾಗಿ ಇರುವಂಥವರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಕಾರಣ ಏನು ಅಂತೇಳಿದರೆ ಅವರಿಗೆ ಸಮಾಧಾನ ಇಲ್ಲ. ಸೌಂದರ್ಯ ಬೇಕಾದಷ್ಟು ಉಂಟು, ಆರೋಗ್ಯ ಚೆನ್ನಾಗಿ ಉಂಟು, ಹಣ ಕೂಡ ಲೆಕ್ಕ ಇಲ್ಲದಷ್ಟು ಹಣ ಉಂಟು, ಆದರೆ ಏನು ಮಾಡ್ಕೊಳ್ತಿದ್ದಾರೆ? ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಯೆಹೋವನ ಅನುಗ್ರಹ ಯಾರಿಗೆ ಉಂಟು ಅವರಿಗೆ ಸಮಾಧಾನ ಉಂಟಾಗ್ತದೆ. ನಮ್ಮ ಯೇಸು ಸ್ವಾಮಿ ಅದನ್ನೇ ಹೇಳ್ತಾರೆ, ನಾನು ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವ ಶಾಂತಿಯನ್ನು ನಿಮಗೆ ಕೊಡ್ತೇನೆ. ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾದರೆ ಯೆಹೋವನ ಅನುಗ್ರಹ ನಮಗೆ ಸಮಾಧಾನವನ್ನು ತರುವಂಥದ್ದಾಗಿದೆ. ಇವನು ಯಹೂದದಲ್ಲಿ ಕೋಟೆ ಕೊತ್ತಲುಗಳುಳ್ಳ ಪಟ್ಟಣಗಳನ್ನು ಕಟ್ಟಿಸಿದನು. ಹಾಗಾದರೆ ಒಂದು ಕನ್ಸ್ಟ್ರಕ್ಷನ್ ನಡೀತದೆ. ಯೆಹೋವನ ಅನುಗ್ರಹದಿಂದ ಒಂದು ಕಟ್ಟಲ್ಪಡುವಿಕೆ ನಡೀತದೆ. ಪಟ್ಟಣ ಕಟ್ಟಲ್ಪಡುವಿಕೆ ನಡೀತದೆ, ಮನೆ ಕಟ್ಟಲ್ಪಡುವಿಕೆ ನಡೀತದೆ, ಕುಟುಂಬ ಕಟ್ಟಲ್ಪಡುವಿಕೆ ನಡೀತದೆ, ಆತ್ಮಿಕ ಜೀವಿತ ಕಟ್ಟಲ್ಪಡುತ್ತದೆ. ಒಟ್ಟಾರೆ ಹೇಳಬೇಕು ಅಂತೇಳಿದರೆ ಒಂದು ಕನ್ಸ್ಟ್ರಕ್ಷನ್ ಅಥವಾ ಒಂದು ಕಟ್ಟಲ್ಪಡುವಿಕೆ ನಡೆಯುವಂಥದ್ದಾಗಿರ್ತದೆ. ನೋಡಿ, ಯೆಹೋವನ ಅನುಗ್ರಹ ಯಾರಿಗಿಲ್ಲ ಕೆಡವಲ್ಪಡುವಂಥ ಒಂದು ಅನುಭವದ ಮೂಲಕ ದಾಟಿ ಹೋಗ್ತಾರೆ. ಬಿಸ್ನೆಸ್ ಕೆಡವಲ್ಪಡ್ತದೆ, ಕುಟುಂಬ ಕೆಡವಲ್ಪಡ್ತದೆ, ಆರೋಗ್ಯ ಕೆಡವಲ್ಪಡ್ತದೆ, ಪಟ್ಟಣ ಕೆಡವಲ್ಪಡ್ತದೆ,
ಗೋಡೆಗಳು ಕೆಡವಲ್ಪಡ್ತವೆ, ದೇಶಗಳೇ ಕೆಡವಲ್ಪಡ್ತವೆ. ಆದರೆ ಯೆಹೋವನ ಅನುಗ್ರಹ ಕೆಡವಿ ಹಾಕುವಂಥದ್ದಲ್ಲ, ಯೆಹೋವನ ಅನುಗ್ರಹ ಕಟ್ಟುವಂಥ ಸೈತಾನ ಕಾರ್ಯಗಳನ್ನು ಕೆಡವಿ ಹಾಕುವಂಥದ್ದಾಗಿದೆ. ಆದರೆ ದೇವರ ಮಕ್ಕಳ ಜೀವಿತದಲ್ಲಿ ಅದು ಒಂದು ರಚನಾತ್ಮಕವಾಗಿರ್ತದೆ, ಅಥವಾ ಕನ್ಸ್ಟ್ರಕ್ಟಿವ್ ಆಗಿರ್ತದೆ, ಅಥವಾ ಏನಾಗಿರ್ತದೆ, ಕಟ್ಟಲ್ಪಡುವಂಥದ್ದಾಗಿರ್ತದೆ. ದೇವರಿಗೆ ಸ್ತೋತ್ರ. ಆಸ ದೇವರ ದೃಷ್ಟಿಯಲ್ಲಿ ಒಳ್ಳೆಯವನಾಗಿ ಅಥವಾ ನೀತಿವಂತನಾಗಿಯೂ ಒಳ್ಳೆಯವನಾಗಿಯೂ ಇದ್ದದರಿಂದ ಆತನ ಜೀವಿತದಲ್ಲಿ ಏನೆಲ್ಲ ದೊರಕ್ತಾ ಇದೆ, ಯೆಹೋವನ ಅನುಗ್ರಹ ದೊರಕ್ತಾ ಇದೆ. ಯೆಹೋವನ ಅನುಗ್ರಹದಿಂದ ಶತ್ರು ಭಯ ತಪ್ಪಿ ಹೋಗ್ತಾ ಇದೆ. ಇನ್ನು ಏನಾಗ್ತಾ ಇದೆ, ಎಲ್ಲ ಯುದ್ಧಗಳಿಂದ ಬಿಡುಗಡೆ ಆಗ್ತಾ ಇದೆ, ಸಮಾಧಾನ ಉಂಟಾಗ್ತಾ ಇದೆ. ಇನ್ನು ಕೋಟೆ ಕೊತ್ತಲಗಳ ಪಟ್ಟಣಗಳ ಕಟ್ಟಲ್ಪಡುವಿಕೆ ನಡೆಯುವಂಥದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈಗ 9ನೇ ವಾಕ್ಯಕ್ಕೆ ಬರುವಾಗ, ಕೂಷಿನಾದ ಜೆರಹನು 10 ಲಕ್ಷ ಸೈನ್ಯವನ್ನು 300 ರಥಗಳನ್ನು ತೆಗೆದುಕೊಂಡು ಇಸ್ರಾಯೇಲಿನ ವಿರುದ್ಧವಾಗಿ ಯುದ್ಧಕ್ಕೆ ಬಂದು ಮಾರೇಷಕ್ಕೆ ಬಂದನು. ಈಗ ನೆಕ್ಸ್ಟ್ ಏನಾಗ್ತಾ ಇದೆ, ಯುದ್ಧ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಆದರೆ ಅಲ್ಲಿ 11ರಿಂದ ಓದುವಂಥ ಸಮಯದಲ್ಲಿ ಆಸ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವರೇ, ಬಲಿಷ್ಠನು ಬಲಹೀನನ ಮೇಲೆ ಬೀಳುವಲ್ಲಿ ನಿನ್ನ ಹೊರತು ರಕ್ಷಕನಿಲ್ಲ. ಆತ ಪ್ರಾರ್ಥನೆ ಮಾಡ್ತಾನೆ, ದೇವರೇ ನಮ್ಮನ್ನು ರಕ್ಷಿಸು, ನಾವು ಬಲಹೀನರು, ಬಲಿಷ್ಠನು ನಮ್ಮ ಮೇಲೆ ಬಿದ್ದಿದ್ದಾನೆ, ನಮ್ಮನ್ನು ಬಿಡಿಸು, ಕಾಪಾಡು, ರಕ್ಷಿಸು. ನೋಡಿ, ಯೆಹೋವನ ಅನುಗ್ರಹ ಯಾರಿಗಿದೆ, ಆತ ಪ್ರಾರ್ಥನೆ ಮಾಡುವಂಥವನಾಗಿರುತ್ತಾನೆ. ನೋಡಿ, ಅವನಿಗೆ ಈಗ ಮೊದಲು ಯುದ್ಧ ಇರಲಿಲ್ಲ, ಈಗ ಯುದ್ಧದ ಒಂದು ಅನುಭವ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಅವನು ತನ್ನನ್ನು ಬಲಹೀನನು ಎಂದು ಒಪ್ಪಿಕೊಳ್ಳುವ ಹಾಗೆ ದೇವರ ಆತ್ಮನು ಆತನಿಗೆ ಸಹಾಯ ಮಾಡ್ತಾ ಇದ್ದಾನೆ, ಅಥವಾ ಬಲಹೀನನು ಅಂತ ಒಪ್ಪಿಕೊಳ್ಳುತ್ತಾನೆ. ಶತ್ರು ಬಲಿಷ್ಠನು ಎಂಬುದಾಗಿ ಆತ ತಿಳಿದುಕೊಂಡು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಾನೆ. ದೇವರೇ, ಅವನು ಎಷ್ಟು ಬಲಿಷ್ಠನಿದ್ದರೂ ನೀನು ಅದಕ್ಕಿಂತಲೂ ಬಲಿಷ್ಠನಾಗಿದ್ದೆ. ಆತ ಪ್ರಾರ್ಥನೆ ಮಾಡ್ತಾನೆ. ನಾವು ಮುಂದೆ ನೋಡ್ತೇವೆ, ಈ ಕೂಷಿನಾದ ಜೆರಹನು 10 ಲಕ್ಷ ಸೈನ್ಯವನ್ನು 300 ರಥಗಳನ್ನು ತೆಗೆದುಕೊಂಡು ಯುದ್ಧ ಮಾಡಲಿಕ್ಕೆ ಬಂದಿದ್ದ. ಆದರೆ ಆ 10 ಲಕ್ಷ ಸೈನ್ಯ ಪೂರ್ತಿಯಾಗಿ ಸರ್ವನಾಶವಾಯಿತು, ನಿರ್ನಾಮವಾಯಿತು. ಇಡೀ ಸೈನ್ಯ ನಾಶವಾಯಿತು. ದೇವರು ಈ ಆಸ ರಾಜನಿಗೆ ಜಯವನ್ನು ಕೊಡ್ತಾ ಇದ್ದಾನೆ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆದರೆ 16ನೇ ಅಧ್ಯಾಯಕ್ಕೆ ಬರುವಂಥ ಸಮಯದಲ್ಲಿ ಅದರ 1ರಿಂದ 3ರವರೆಗಿನ ವಾಕ್ಯಗಳನ್ನು ಓದುವಂಥ ಸಮಯದಲ್ಲಿ ಅಲ್ಲಿ ನಾವು ನೋಡ್ತೇವೆ, ಆಸನ ಆಳ್ವಿಕೆ 36ನೆಯ ವರ್ಷದಲ್ಲಿ ಇಸ್ರಾಯೇಲ್ ರಾಜನಾದ ಬಾಷನು ಯಹೂದ್ಯರಿಗೆ ವಿರೋಧವಾಗಿ ಬಂದು ಯಾರೂ ಯಹೂದ್ಯರ ಅರಸನಾದ ಆಸನ ಬಳಿಗೆ ಹೋಗಿ ಬರುವುದಕ್ಕಾಗದಂತೆ ರಾಮಕೋಟೆಯನ್ನು ಕಟ್ಟಿಸಿದನು. ಆಗ ಆಸನು ಯೆಹೋವನ ಆಲಯದ ಮತ್ತು ಅರಮನೆಯ ಭಂಡಾರಗಳಿಂದ ಬೆಳ್ಳಿ ಬಂಗಾರವನ್ನು ತೆಗೆದುಕೊಂಡು ದಮಸ್ಕದಲ್ಲಿದ್ದ ಆರಾಮ್ಯರ ಅರಸನಾದ ಬೆನ್-ಹದದನಿಗೆ ಕಳಿಸಿ ಅವನಿಗೆ, ನನಗೂ ನಿನಗೂ ನನ್ನ ತಂದೆಗೂ ನಿನ್ನ ತಂದೆಗೂ ಒಡಂಬಡಿಕೆ ಇರುತ್ತದಲ್ಲ, ಈಗೋ ನಿನಗೆ ಬೆಳ್ಳಿ ಬಂಗಾರವನ್ನು ಕಳುಹಿಸಿದ್ದೇನೆ. ಇಸ್ರಾಯೇಲ್ಯರ ಅರಸನಾದ ಬಾಷನು ನನ್ನನ್ನು ಬಿಟ್ಟು ಹೋಗುವಂತೆ ಅವನ ಸಂಗಡ ನೀನು ಮಾಡಿಕೊಂಡಂಥ ಒಡಂಬಡಿಕೆಯನ್ನು ಮುರಿದು ಬಿಡು ಎಂದು ಹೇಳಿ ಕಳುಹಿಸಿದನು. ಈಗ ತನ್ನ ಬಳಿಗೆ ಭಾಳ ಜನ ಬರ್ತಾ ಇದ್ದಾರೆ. ಆದರೆ ನೋಡಿ, ದೇವರ ಮಾರ್ಗದಲ್ಲಿ ನಡೆಯುವಂಥವ್ರ ಬಳಿಗೆ ತುಂಬ ಜನರನ್ನು ದೇವರು ಕರ್ಕೊಂಡು ಬರ್ತಾನೆ, ಒಳ್ಳೆ ಮಾತುಗಳನ್ನು ಕೇಳಲಿಕ್ಕೆ, ಸುವಾರ್ತೆ ಸಿಗಲಿಕ್ಕೆ, ಪ್ರಾರ್ಥನೆ ಮಾಡಿಸ್ಕೊಳ್ಳಿಕ್ಕೆ, ಇನ್ನು ಅಭಿವೃದ್ಧಿ ಹೊಂದ್ತಾ ಇರ್ತಾನೆ. ಆದರೆ ವಿರೋಧಿ ಏನು ಮಾಡ್ತಾನೆ, ಆತನ ಬಳಿಗೆ ಜನ ಹೋಗಬಾರ್ದು ಎಂಬುದಾಗಿ ತಡೀತಾನೆ. ಈಗ ಇಸ್ರಾಯೇಲ್ಯರ ಅರಸನಾದ ಬಾಷ, ನೋಡಿ, ಇಸ್ರಾಯೇಲ್ಯರು ಆ್ಯಕ್ಚುಲಿ ದೇವರ ಮಕ್ಕಳು, ಅವರು ದೇವರನ್ನ ಬಿಟ್ಟು ದೇವರಿಂದ ದೂರ ಹೋಗಿದ್ದಾರೆ. ಈಗ ಅವರು ವಿರೋಧಿಗಳಾಗಿದ್ದಾರೆ, ಸೈತಾನ ಅವರೊಳಗೆ ತುಂಬಿಕೊಂಡಿದ್ದಾನೆ. ಆದರೆ ಅವನು ಕೋಟೆ ಕಟ್ಟಿಸಿ ಜನ ಹೋಗದೇ ಇರಲಿಕ್ಕೆ ಕಾರ್ಯ ಮಾಡ್ತಾ ಇದ್ದಾನೆ. ಅಂಥ ಸಂದರ್ಭದಲ್ಲಿ ಆಸ ದಾರಿ ತಪ್ತಾ ಇದ್ದಾನೆ. ಯೆಹೋವನನ್ನು ಆಶ್ರಯಿಸುವಂಥದ್ದನ್ನು ಬಿಟ್ಟು ಅವನೇನು ಮಾಡ್ತಾ ಇದ್ದಾನೆ, ದಮಸ್ಕದ ರಾಜನಿಗೆ ದೇವಾಲಯದ ಬೆಳ್ಳಿ ಬಂಗಾರಗಳನ್ನು ತೆಗೆದು ಕಾಣಿಕೆಯಾಗಿ ಕೊಟ್ಟು ಕಳಿಸಿ ಸಹಾಯವನ್ನು ಯಾಚಿಸ್ತಾನೆ. ನೋಡಿ, ದೇವರನ್ನು ಆಶ್ರಯಿಸಿಕೊಳ್ತಾ ಇಲ್ಲ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನೋಡಿ, ಅದು ದೇವರು ಮೆಚ್ಚುವಂಥದ್ದು ಅಲ್ಲ. ಮುಂಚೆ ಅವನು ದೇವರ ದೃಷ್ಟಿಯಲ್ಲಿ ಒಳ್ಳೆಯವನಾಗಿ ನೀತಿವಂತನಾಗಿದ್ದ. ದೇವರಾತನನ್ನು ಆಶೀರ್ವಾದ ಮಾಡಿದರು, ಶತ್ರು ಭಯದಿಂದ ಬಿಡಿಸಿದ್ರು, ಯುದ್ಧ ನಿಲ್ಲಿಸಿದ್ರು, ಸಮಾಧಾನ ಕೊಟ್ಟಿದ್ದರು, ಪಟ್ಟಣಗಳ ಕಟ್ಟಲಿಕ್ಕೆ ಅವಕಾಶ ಕೊಟ್ಟಿದ್ದರು. ಈಗ ಅವನು ಏನು ಮಾಡ್ತಿದ್ದಾನೆ, ಇನ್ನೊಂದು ಶೋಧನೆ ಬಂದಾಗ ಅವನು ಬಿದ್ದು ಹೋಗ್ತಿದ್ದಾನೆ. ಅವನು ದಮಸ್ಕದ ಆರಾಮ್ಯ ರಾಜನ ಮೇಲೆ ಭರವಸೆ ಇಡಲಿಕ್ಕೆ ಹೋಗ್ತಿದ್ದಾನೆ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈಗ ನಾವು ನೋಡ್ತೇವೆ, ಅದರ 12ನೇ ವಾಕ್ಯದಲ್ಲಿ
ಅವನ ಆಳ್ವಿಕೆಯ 39ನೇ ವರ್ಷದಲ್ಲಿ ಅವನ ಕಾಲುಗಳಿಗೆ ಬಹು ಕಠಿಣವಾದ ರೋಗ ಉಂಟಾಯಿತು. ಈ ರೋಗದಲ್ಲಿ ಅವನು ಯೆಹೋವನ ಸಹಾಯವನ್ನು ಕೋರದೆ ವೈದ್ಯರ ಸಹಾಯವನ್ನೇ ಕೋರಿದನು. ಅವನು ತನ್ನ ಆಳ್ವಿಕೆಯ 41ನೇ ವರ್ಷದಲ್ಲಿ ತೀರಿಕೊಂಡು ಪಿತೃಗಳ ಬಳಿಗೆ ಸೇರಲು. ಹಾಗಾದರೆ ಈಗ ಅವನಿಗೆ ರೋಗ ಬಂತು. ಆಗಲೂ ಕೂಡ ಅವನು ಯೆಹೋವನ ಸಹಾಯ ಕೇಳದೆ ವೈದ್ಯರ ಸಹಾಯ ಕೇಳಿದನು. ಕೊನೆಗೆ ಅವನು ಆ ರೋಗದಲ್ಲಿ ಸಾಯ್ತಾ ಇದ್ದಾನೆ. ಹಾಗಾದರೆ ಈ ಆಸನ ಜೀವಿತ ನೋಡಿ, ಎಷ್ಟೊಂದು ನಾವು ತಿಳಿದುಕೊಳ್ಳತಕ್ಕಂಥ ದೇವರ ಮೇಲೆ ಭರವಸೆ ಇಡಲಿಕ್ಕೆ ಪ್ರಚೋದಿಸುವಂಥ, ಪ್ರೇರೇಪಿಸುವಂಥ, ದೇವರನ್ನ ಬಿಟ್ಟರೆ ಆಗುವಂಥ ಅನಾಹುತದ ಬಗ್ಗೆ ಎಚ್ಚರಿಸುವಂಥ ವಿಷಯಗಳನ್ನು ನಮಗೆ ನೋಡಲಿಕ್ಕೆ ಸಾಧ್ಯ. ದೇವರನ್ನ ಆಶ್ರಯಿಸಿಕೊಂಡಿದ್ದಾಗ ಆತನಿಗೆ ಎಲ್ಲ ಶತ್ರುಗಳಿಂದ ಭಯ, ಆ ಎಲ್ಲ ಶತ್ರುಗಳ ಭಯದಿಂದ ಬಿಡುಗಡೆ, ಶತ್ರು ಭಯದಿಂದ ಬಿಡುಗಡೆ, ಸಮಾಧಾನ. ಮತ್ತು ನಾವು ನೋಡ್ತಾ ಇದ್ದೇವೆ ಆತನಿಗೆ ಏನು ಸಿಗ್ತಾ ಇದೆ? ಯುದ್ಧ ಇಲ್ಲ. ಆತನಿಗೆ ಪಟ್ಟಣ ಕಟ್ಟಲಿಕ್ಕೆ ಆಗ್ತಾಯಿದೆ, ಪಟ್ಟಣಗಳನ್ನು ಕಟ್ಟಲಿಕ್ಕೆ ಆಗ್ತಾಯಿದೆ. ಆದರೆ ದೇವರನ್ನು ಬಿಟ್ಟಾಗ ಆತನಿಗೆ ಸೋಲುಗಳು ಬರ್ತಾ ಇದ್ದಾವೆ, ಶಾರೀರಿಕ ಅಸ್ವಸ್ಥತೆಗಳು ಬರ್ತಾ ಇದ್ದಾವೆ. ಅಂಥ ಸಂದರ್ಭದಲ್ಲಿ ಅವನು ದೇವರನ್ನ ಆಶ್ರಯಿಸಿಕೊಳ್ತಾ ಇಲ್ಲ, ಅವನು ತಿರುಗಿ ಮನುಷ್ಯರನ್ನ ಆಶ್ರಯಿಸಿಕೊಳ್ತಾ ಇದ್ದಾನೆ. ದೇವರನ್ನ ಆಶ್ರಯಿಸಿಕೊಂಡ್ರೆ ನಮಗೆ ಆಶೀರ್ವಾದ, ಮನುಷ್ಯರನ್ನು ಆಶ್ರಯಿಸಿಕೊಂಡ್ರೆ, ಬುದ್ಧಿಯನ್ನು ಆಶ್ರಯಿಸಿಕೊಂಡ್ರೆ ನಷ್ಟ ಉಂಟಾಗ್ತದೆ. ಹಾಗಾಗಿ ನಾವು ಆಸನ ಮೊದಲ ಆ ಒಂದು ಕಾಲದ ಹಾಗೆ, ಮೊದಲ ಕಾಲದಲ್ಲಿ ಹೇಗೆ ದೇವರನ್ನ ಆಶ್ರಯಿಸಿಕೊಂಡಿದ್ದನು ಹಾಗೆ ದೇವರನ್ನ ಆಶ್ರಯಿಸಿಕೊಳ್ಳೋಣ. ನಮಗೆ ಸಮಾಧಾನ ಕೊಡ್ತಾನೆ, ನಮಗೆ ಸಮೃದ್ಧಿ ಕೊಡ್ತಾನೆ, ನಮಗೆ ಶತ್ರು ಭಯದಿಂದ ಬಿಡಿಸ್ತಾನೆ, ನಮಗೆ ಸಂತೋಷ ಕೊಟ್ಟು ನಡೆಸ್ತಾನೆ. ರಚನಾತ್ಮಕವಾದಂಥ ಒಂದು ಆತ್ಮಿಕ ಜೀವಿತ ನಡೆಸಲಿಕ್ಕೆ ನಮ್ಮ ದೇವರು ಸಹಾಯ ಮಾಡ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ. ದೇವರ ವಾಕ್ಯಗಳ ಮೂಲಕ ಎಲ್ಲರನ್ನ ಆಶೀರ್ವಾದ ಮಾಡಲಿ ನಾವು ಪ್ರಾರ್ಥಿಸೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದಲ್ಲಿರುವ ತಂದೆಯಾಗಿರುವ ದೇವರೇ, ಈ ಒಂದು ಒಳ್ಳೆಯ ಸಮಯದಲ್ಲಿ ನಾವು ನಿನ್ನ ವಾಕ್ಯಗಳನ್ನು ಕೇಳುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಿ. ವಿಶೇಷವಾಗಿ ಆಸನು ತನ್ನ ಆ ಸೇವೆ ಅಥವಾ ರಾಜ್ಯಭಾರದ ಪ್ರಾರಂಭದ ವರ್ಷಗಳಲ್ಲಿ ನಿನ್ನನ್ನು ಆಶ್ರಯಿಸಿಕೊಂಡಿದ್ದಾಗ ಆತನು ಆಶೀರ್ವದಿಸಲ್ಪಟ್ಟನು. ಶತ್ರುಭಯದಿಂದ ಬಿಡುಗಡೆ ಸಿಕ್ಕಿತ್ತು, ಯುದ್ಧ ನಿಂತು ಹೋಯಿತು, ಯುದ್ಧ ಇಲ್ಲದಂಥ ಒಂದು ಸಮಾಧಾನದ ವಾತಾವರಣ ಉಂಟಾಯಿತು. ಕಟ್ಟಲ್ಪಡುವಿಕೆ, ಒಂದು ಕನ್ಸ್ಟ್ರಕ್ಷನ್ ಹೌದು ಆತನ ಜೀವಿತದಲ್ಲಿ, ಆತನ ರಾಜ್ಯದಲ್ಲಿ ನಡೆಯಿತು ಸ್ವಾಮಿ. ಆದರೆ ನಿನ್ನನ್ನು ಬಿಟ್ಟು ಮನುಷ್ಯರನ್ನು ಆಶ್ರಯಿಸಿದಾಗ ಆತನಿಗೆ ಅವಮಾನ ಉಂಟಾಯಿತು, ರೋಗ ಉಂಟಾಯಿತು. ಅಂಥ ಸಂದರ್ಭಗಳಲ್ಲಿಯೂ ಕೂಡ ನಿನ್ನನ್ನು ಆಶ್ರಯಿಸದೆ ಹೌದು ಕೊನೆಗೆ ತನ್ನ ಪ್ರಾಣವನ್ನು ಕಳಕೊಂಡನು ಎಂಬುದಾಗಿ ಸ್ವಾಮಿ ಈ ಹೊತ್ತು ವಾಕ್ಯ ಕೇಳಿ ನನ್ನೊಂದಿಗೆ ಪ್ರಾರ್ಥನೆ ಮಾಡುತ್ತಿರುವಂಥ ಪ್ರತಿಯೊಬ್ಬೊಬ್ಬರು ಹೌದು ಸ್ವಾಮಿ, ಆಸನು ತನ್ನ ಜೀವಿತದ ತನ್ನ ಆ ಒಂದು ರಾಜ್ಯಭಾರದ ಮೊದಲ ದಿನಗಳಲ್ಲಿ ನಿನ್ನಲ್ಲಿ ಭರವಸೆ ಇಟ್ಟ ಹಾಗೆ ಭರವಸೆ ಇಡಲಿಕ್ಕೆ ನೀನು ಅವರಿಗೆ ಸಹಾಯ ಮಾಡು. ಮಾತ್ರವಲ್ಲ ಅವರನ್ನ ಎಲ್ಲ ಫೀಲ್ಡ್ಗಳಲ್ಲಿ ನೀನು ಆಶೀರ್ವದಿಸಿ, ಆತ್ಮೀಯ ಜೀವಿತ, ಕುಟುಂಬ ಜೀವಿತ, ಆರೋಗ್ಯ, ಉದ್ಯೋಗ ಪ್ರತಿಯೊಂದರಲ್ಲಿ ಆಶೀರ್ವದಿಸಿ ಅದ್ಭುತವಾಗಿ ನಡೆಸು ಸ್ವಾಮಿ. ಹಾಗೆ ಕರ್ತನೆ ಅಪ್ಪ, ಸ್ವಲ್ಪ ಸಮಯ ನಾವು ಹಾಡುವಂತೆ, ಸ್ತುತಿಸುವಂತೆ, ಪ್ರಾರ್ಥಿಸುವಂತೆ, ಹೌದು ನಿನ್ನ ವಾಕ್ಯಗಳನ್ನು ಧ್ಯಾನಿಸುವಂತೆ ಸಹಾಯ ಮಾಡಿದೆ ಅಪ್ಪ. ಆನ್ಲೈನ್ ಮೂಲಕ, ವಿವಿಧ ಮಾಧ್ಯಮಗಳ ಮೂಲಕ, ಟಿ ವಿ ಮೂಲಕ ಆರಾಧನೆಯಲ್ಲಿ ಜಾಯ್ನ್ ಆಗಿರುವ ಎಲ್ಲರನ್ನ ಆಶೀರ್ವಾದ ಮಾಡು. ಹಾಗೆ ಲೋಕದ ಎಲ್ಲ ಭಾಗಗಳಲ್ಲಿರುವ ಸಮಸ್ತ ದೇವಜನರನ್ನು ನೀನು ಆಶೀರ್ವಾದ ಮಾಡು. ಈ ದಿನಗಳಲ್ಲಿ ನಿನ್ನ ಬರೋಣವಾಗಿರುವುದಾದರೆ ನಾವು ನಿನ್ನೊಂದಿಗೆ ಇರುವಂತೆ ಸಹಾಯ ಮಾಡು. ನಿನ್ನ ಬರೋಣಕ್ಕೆ ಸಮಯ ಇರುವುದಾದರೆ ತಿರುಗಿ ಒಟ್ಟಿಗೆ ಸೇರಿ ನಿನ್ನನ್ನು ಕೊಂಡಾಡಲಿಕ್ಕೆ ಸಹಾಯ ಮಾಡು. ಪ್ರಾರ್ಥನೆ ಕೇಳಿದ್ದಿ, ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್, ಆಮೇನ್. ನಾವಂತೆ ಆಶೀರ್ವಾದ ಹೊಂದಿಕೊಳ್ಳೋಣ. ತಂದೆಯಾಗಿರೋ ದೇವರ ಪ್ರೀತಿಯು, ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸೇರಿ ಬಂದಿರುವ, ವಿಶೇಷವಾಗಿ ಆನ್ಲೈನ್ ಮೂಲಕ, ಟಿ ವಿ ಮೂಲಕ ಆರಾಧನಾ ಕೂಟದಲ್ಲಿ ಸೇರಿಕೊಂಡಿರುವ ಎಲ್ಲರೊಂದಿಗೆ, ಲೋಕದಲ್ಲಿರುವ ಸಮಸ್ತ ದೇವಜನರೊಂದಿಗೆ, ಕೇಳಲ್ಪಟ್ಟ ವಾಕ್ಯಗಳೊಂದಿಗೆ ಯೇಸು ಕ್ರಿಸ್ತನ ಮರಳಿ ಬರೋಣದ ತನಕ ಯಾವಾಗಲೂ ಇರಲಿ. ಆಮೇನ್, ಆಮೇನ್.